ಪ್ಯಾಕೆಟ್ನಲ್ಲಿ ನಟ್ಟು ಬೋಲ್ಟ್ ಪತ್ತೆಯಾಗಿದೆ. ಗ್ರಾಹಕರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರಿನಲ್ಲಿ ಕಸ ಇರೋದನ್ನ ಗಮನಿಸಿರ್ತೀರಾ, ಆದ್ರೆ ನೋಡಿ ನೀರಿನ ಪ್ಯಾಕೆಟ್ನಲ್ಲಿ ನಟ್ಟು ಬೋಲ್ಟ್ ಪತ್ತೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಈ ರೀತಿಯಾಗಿ ವಾಟರ್ ಪ್ಯಾಕೆಟ್ನಲ್ಲಿ ನಟ್ಟು ಬೋಲ್ಟ್ ಸಿಕ್ಕಿರೋದು. ದೀಪಾ ಆಕ್ವಾ ಮಿನರಲ್ಸ್ ಕಂಪನಿಯಿಂದ ತಯಾರಾದಂಥ ಪ್ಯಾಕೆಟ್ ಇದು. ಗೋರಭಾಳ್ ಗ್ರಾಮದಲ್ಲಿರುವಂಥ ದೀಪಾ ಆಕ್ವಾ ಮಿನರಲ್ಸ್ ಕ್ಯಾರಿಬೋ ಪೌಚ್ ನೀರಿನ ಪ್ಯಾಕೆಟ್ನಲ್ಲಿ ನಟ್ಟು ಬೋಲ್ಟ್ ಪತ್ತೆಯಾಗಿರೋದು. ಅಶೋಕ್ ಪೂಜಾರಿ ಎಂಬುವರು ಈ ಒಂದು ವಾಟರ್ ಪ್ಯಾಕೆಟ್ ಅನ್ನ ಖರೀದಿ ಮಾಡಿದ್ರು. ಫುಡ್ ಸೇಫ್ಟಿ ಬಗ್ಗೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಅಶೋಕ್ ಪೂಜಾರಿ. ಸ್ಥಳಕ್ಕೆ ಧಾವಿಸಿ ಆ ಒಂದು ವಾಟರ್ ಪ್ಯಾಕೆಟ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು. ನೋಡಿ, ಅನೇಕ ಈ ವಾಟರ್ ಕಂಪನಿಗಳು ಈಗಾಗಲೇ ತಲೆ ಎತ್ತಿದ್ದಾವೆ. ನೀವು ಗಮನಿಸ್ತಾ ಇದ್ದೀರಾ, ವಾಟರ್ನ ಆ ಪ್ಯಾಕೆಟ್ ಏನಿದೆ, ಪೌಚ್ ಏನಿದೆ, ಅದರಲ್ಲಿ ನಟ್ಟು ಬೋಲ್ಟ್ಗಳು ಪತ್ತೆಯಾಗಿರುವಂಥದ್ದು. ನೋಡಿ, ನೀರಿನ ಪ್ಯಾಕೆಟ್ ಒಳಗಡೆನೇ ಇದೆ. ಹಾಗಾದರೆ ಯಾವ ಮಟ್ಟಕ್ಕೆ ಆಹಾರ ಸುರಕ್ಷತಾ ಕ್ರಮಗಳನ್ನು ಆ ಕಂಪನಿ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ಬೋದು. ಫುಡ್ ಸೇಫ್ಟಿ ಬಗ್ಗೆ ಹಾಗಾದರೆ ಕಂಪನಿಯವರು ಏನು ಮಾಡ್ತಾರೆ? ನೀರಿನ ಪ್ಯಾಕೆಟ್ನಲ್ಲಿ ಈ ರೀತಿಯಾಗಿ ನಟ್ಟೋ ಬೋಲ್ಟೋ ಪತ್ತೆಯಾಯಿತು ಅಂದರೆ ಇನ್ನು ಶುದ್ಧೀಕರಣ ಯಾವ ಮಟ್ಟಕ್ಕಾಗಿದೆ ಅಂತ, ನಿಜಕ್ಕೂ ಕೂಡ ಫಿಲ್ಟರ್ ಆಗಿರುವಂಥ ನೀರೇನಾ ಅದು? ಆಹಾರ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗಾಗಲೇ ಆ ಪ್ಯಾಕೆಟನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೀಪಾ ಆಕ್ವಾ ಮಿನರಲ್ಸ್ ಅನ್ನುವಂಥ ಕಂಪನಿಯಿಂದ ತಯಾರಾದಂಥ ಒಂದು ಆ ವಾಟರ್ ಪ್ಯಾಕೆಟ್ನಲ್ಲಿ ಅಥವಾ ವಾಟರ್ ಪೌಚ್ನಲ್ಲಿ ನಟ್ಟು ಬೋಲ್ಟ್ಗಳ ಮೇಲೆ ಕಾಣಿಸ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅನೇಕ ವಾಟರ್ ಬಾಟಲ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಇದ್ರು. ಆ ಸಾಲಿಗೆ ಈ ಪ್ಯಾಕೆಟ್ ಕೂಡ ಅಥವಾ ಈ ಕಂಪನಿ ಕೂಡ ಸೇರ್ಪಡೆ ಆಗಬಹುದೇನೋ. ಹಾಗಾಗಿ ನಮ್ಮ ಅಧ್ಯಕ್ಷರು ಕೂಡ ನನ್ನ ಜೊತೆನೇ ಇದ್ರು. ನಮ್ಮ ಅಧ್ಯಕ್ಷರು ಕೈ ಕೊಟ್ಟೆ, ಅಧ್ಯಕ್ಷರು ಏನೋ ನಾನು ಹಿಂಗೆ ಹೆಚ್ಚಿಗೆ ಇದು ನಾಟ್ ಯಾಕೋ ಇದಾಗತ್ತೈತಿ, ಅದು ನಿಮ್ಮಲ್ಲಿ ಫ್ರಿಜ್ನಲ್ಲಿ ಇಡೋ ಅಂತಂದಾಗ ನಮ್ಮ ಅಧ್ಯಕ್ಷರು ಫ್ರಿಜ್ನಲ್ಲಿ ಇಟ್ಟಿದ್ರು. ಅದನ್ನು ಮಾಡಿ ರಿಟರ್ನ್ ಇವತ್ತು ಬೆಳಗ್ಗೆ ನಮ್ಮ ಅಧ್ಯಕ್ಷರು ನೋಡಿದಾಗ ನಟ್ಟಿತ್ತು. ಇಲ್ಲ ಏನೋ ಇತ್ತು ಅಂತ ನಾನು ಕೂಡ ನೋಡಿದ್ದಿಲ್ಲ, ಯಾಕಂದರೆ ನನಗೆ ಅಡ್ಮಿಟ್ ಏರ್ಪೂರಾಗಿತ್ತು. ಹಾಗಾಗಿ ನಾನು ಇದು ನೋಡಿದಾಗ ನಮ್ಮ ಅಧ್ಯಕ್ಷರು ಇವತ್ತು ಮುಂಜಾನೆ ನೋಡಿದಾಗ ನಾನು ಒಳ್ಳೆ ರಿಟರ್ನ್ ಇವತ್ತು ನನ್ನ ಫೋನ್ ಹಚ್ಚಿಲ್ಲ, ನೀವು ಕುಡಿದ್ರೆ ಭಾಳ ಸಮಸ್ಯೆ ಆಕಿತ್ತು ನೋಡಿ ಅಂದಾಗ ಯಾಕೆ ಅಂತ ಕೇಳಿದಾಗ ನಟ್ಟಿತ್ತು ಅಂತ ಹೇಳಿದ್ರು ಅವರು. ಎಲ್ಲಿ ತೊಗೊಂಡ್ರಿ ಪೌಚ್? ಅದು ಇಲ್ಲಿ ಶರಣಬಸವೇಶ್ವರ ಗುಡಿ ಹತ್ರ ಇಲ್ಲಿ ಗಾರ್ಡನ್ ಇತ್ತು ಮುಂದೆ ಹಿಂದ್ಗಡೆ. ಯಾವ್ದ್ರ ಪೌಚ್ ಹೆಸರು ಏನ್ರ ಅದು? ಇದು ಕ್ಯಾರಿಬೋ. ಈಗ ನೀವು ಮೇಲಾಧಿಕಾರಿಗೆ ಏನಾರು ತಿಳಿಸಿರೇನು ಸರ್? ಮೇಲಾಧಿಕಾರಿಗೆ ತಿಳಿಸಿರಿ. ಹ್ಞೂ ರೀ, ಅವರು ಆಯ್ತು ಬರ್ತೀನಿ ಅಂತಂದ್ರೆ ಬಂದಾರ, ಅವರು ಕೂಡ ಬಂದಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಕ್ಯಾರಿಬೋ ಪೌಚ್ ಅನ್ನುವಂಥ ಒಂದು ವಾಟರ್ ಪ್ಯಾಕೆಟ್ನಲ್ಲಿ ನಟ್ಟು ಬೋಲ್ಟ್ಗಳು ಪತ್ತೆಯಾಗಿದ್ದಾವೆ. ಕಸಾನೋ ಕಡ್ಡಿನೋ ಸಿಕ್ಕಿದ್ರೆ ಅಲ್ಲಿ ಶುದ್ಧೀಕರಣ ಆಗಿಲ್ಲ ಅನ್ಬೋದಿತ್ತು. ನಟ್ಟು ಬೋಲ್ಟ್ಗಳು ಕಬ್ಣದ ಪತ್ತೆಯಾಗಿದೆ. ಹಾಗಾದರೆ ಆ ಕಂಪನಿಯವರು ಏನು ಮಾಡ್ತಿದ್ದಾರೆ? ಎಲ್ಲಿಗೆ ಬಂದು ಶುದ್ಧೀಕರಣ? ಸದ್ಯ ಆಹಾರ ಇಲಾಖೆ ಅಧಿಕಾರಿಗಳು ಏನಂತಾರೆ? ನಿಜಕ್ಕೂ ಸೌಖ್ಯ ಏನಂದ್ರೆ, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ಗೋರ್ಬಾಳ್ ಗ್ರಾಮದಲ್ಲಿರ್ತಕ್ಕಂಥ ದೀಪಾ ಅಕ್ವಾ ಮಿನರಲ್ಸ್ ಕಂಪನಿಯ ತಯಾರಿಸಿರ್ತಕ್ಕಂಥ ಕ್ಯಾರಿ ಬ್ಯಾಗ್ ಪೌಚ್ ನಲ್ಲಿ ನಟ್ಟು ಬೋಲ್ಟ್ ಕಂಡಿರುವಂತದ್ದು. ಹೀಗಾಗಿ ಅಲ್ಲಿಯ ಸ್ಥಳೀಯ ಮುಖಂಡರು ಕೂಡ ಸಾಕಷ್ಟು ರೀತಿ ಮನವಿಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಆ ಸ್ಥಳಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಏನು ಕಂಪನಿಯ ವಿರುದ್ಧ ಅಲ್ಲಿಯ ಜನರು ಕೂಡ ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ರಾಜ್ಯಾದ್ಯಂತ 15ಕ್ಕೂ ಅಧಿಕ ಫಿಲ್ಟರ್ ವಾಟರ್ ಸಮಸ್ಯೆಯಿಂದ ಸಾಕಷ್ಟು ಈಗಾಗಲೇ ಆರೋಗ್ಯ ಇಲಾಖೆ ಸಚಿವರು ಕೂಡ ಯಾವ್ಯಾವ ಫಿಲ್ಟರ್ ವಾಟರ್ ಇವೆ ಅಂತವ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ರು. ಈ ಸದ್ಯ ಮತ್ತೊಂದು ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ದೀಪಾ ಅಕ್ವಾ ಮಿನರಲ್ಸ್ ಕಂಪನಿ ಏನಿದೆ ತಯಾರುವಂತ ಪ್ಯಾಕೆಟ್ ನಲ್ಲಿ ನಟ್ಟು ಬೋಲ್ಟ್ ಕಂಡಿದೆ. ಹೀಗಾಗಿ ಅಲ್ಲಿ ಸ್ಥಳೀಯರು ಒಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈಗ ಸದ್ಯ ಅಶೋಕ್ ಪೂಜಾರಿ ಎಂಬಾಗತ್ತ ಗ್ರಾಹಕರು ಖರೀದಿಸತಕ್ಕಂತ ಪೌಚ್ ನಲ್ಲೇ ಈ ರೀತಿ ನಟ್ ಬೋಲ್ಟ್ ಕಂಡಿರುವಂತದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿರುವಂತದ್ದು. ಈ ವಿಚಾರವನ್ನ ಇಟ್ಕೊಂಡು ಫಿಲ್ಟರ್ ವಾಟರ್ ಕಂಪನಿಯ ಮೇಲೆ ಭದ್ರತೆಯನ್ನ ವಹಿಸಬೇಕು, ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಫುಡ್ ಶಿಫ್ಟ್ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಕೂಡ ಅಧಿಕಾರಿಗಳನ್ನು ಭೇಟಿ ಕೂಡ ಆಗಿರುವಂತದ್ದು. ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಫುಡ್ ಅಧಿಕಾರಿಗಳು ಕೂಡ ಭೇಟಿಯಾಗಿರುವಂತದ್ದು. ಇನ್ನು ಕೂಡ ಈ ಫಿಲ್ಟರ್ ವಾಟರ್ ಯಾವ್ದಿದೆ, ಇದರ ಸಂಬಂಧಪಟ್ಟಂತೆ ಏನೆಲ್ಲ ಹಿನ್ನೆಲೆಗಳಿದ್ದಾವೆ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಕೂಡ ಮಾಡ್ತೀವಿ
ಅಂತಕ್ಕಂಥ ಭರವಸೆಯನ್ನ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ಮಾಹಿತಿಗೆ. ಹೇಳ್ರಿ ಅಧ್ಯಕ್ಷರ, ಏನು ಪ್ರಾಬ್ಲಮ್ ಇತ್ತು, ಏನು ಸಮಸ್ಯೆ? ಸುಮಾರು ಮೊನ್ನೆ ಅಂದ್ರೆ 11ನೇ ತಾರೀಕಿಗೆ ಇಲ್ಲಿ ದೇವಸ್ಥಾನದ ಶರಣಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ವಿ. ಯಾಕಂದ್ರೆ ನಮ್ಮ ಮನೆ ಇರೋದು ಇಲ್ಲೇ. ಹಾಗಾಗಿ ನಮ್ಮ ಅಶೋಕ್ ಅವ್ರಿಗೆ ಫೋನ್ ಮಾಡಿದ್ರು, ಇಲ್ಲಿ ಇದೀನಿ ಬಾ ಅಂತ ಹೇಳಿದೆ. ಬಂದಮೇಲೆ ಎಷ್ಟೋ ತನಕ ಮಾತಾಡ್ಕೊಂತ ಕುಂತ್ವಿ. ಆದಮೇಲೆ ನಾವು ನೀರು ಕುಡಿಬೇಕು ಅನಿಸ್ತು. ಪೌಸ್ ತೊಗೊಂಡ್ರು ಯಾರೋ ನಮ್ಮ ಅಶೋಕ್ ಅವರು. ಪೌಸ್ ತೊಗೊಂಡಿದ್ದು ನನಗೊಂದು ಯಾವುದೋ ಒಂದು ಬೇರೆ ಒಂದು ದೂರವಾಣಿ ಬಂತು. ಬಾ ಸ್ವಲ್ಪ ಅರ್ಜೆಂಟ್ ಹೋಗೈತೆ ಹೋಗೋದ ಅಂತಂದು ಹಂಗೆ ಹೋದ್ವಿ. ಹೋದ ತಕ್ಷಣ ನಾನು ಹಂಗಾಗಿಪ್ಪ, ನನ್ನ ಗಾಡಿ ಒಳಗೆ ಇಟ್ಕೊಂಡಿದ್ದೆ. ಮನೆಗೆ ಹೋದ್ಮೇಲೆ